ಅಲ್ಲಿಂದ ನಾವು 3 ಮಂತ್ ವರೆಗೂ ನಾವು ಯಾವ ತರ ವಿಡಿಯೋ ಹಾಕಿದ್ರು ನಮ್ಮನ್ನ ಯಾರು ಜಡ್ಜ್ ಮಾಡೋರಿರಲ್ಲ. ಕನ್ಸಿಸ್ಟೆನ್ಸಿ ಅಂತಂದ್ರೆ ಕರೆಕ್ಟ್ ಆಗಿರೋ ವಿಡಿಯೋನ ಕರೆಕ್ಟ್ ಆಗಿರೋ ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಹಾಕೋದು. ಸುಮ್ಮನೆ ಅಪ್ಲೋಡ್ ಮಾಡ್ಬೇಕು ಅಂದ್ಬಿಟ್ಟು ಡೈಲಿ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಕೌಂಟ್ಗೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋಗೋದು. ನೀವು ಎಷ್ಟು 1000 ವಿಡಿಯೋ ಅಪ್ಲೋಡ್ ಮಾಡಿದ್ರು ವ್ಯೂಸ್ ಬರಲ್ಲ, ಹೋಗ್ತಾ ಇರುತ್ತೆ. ಆ ಸ್ಟ್ರೆಸ್ ಅಲ್ಲಿ ಇಷ್ಟ ಬಂದಂಗೆಲ್ಲ ಯಾವ್ದೋ ಒಂದು ವಿಡಿಯೋನ ಮಾಡ್ತೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ ವಿಷಯ ಗೊತ್ತಾಗಿರುತ್ತೆ. ಇವತ್ತಿನ ಟಾಪಿಕ್ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ಅಪ್ಲೋಡ್ ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ, ವ್ಯೂಸ್ಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಎಲ್ಲಾನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕೆಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಷಯಗಳಿದಾವೆ. ನಾನು ಕೂಡ ಇಂಥದನ್ನ ತುಂಬಾ ತಪ್ಪು ಮಾಡಿದ್ದೀನಿ. ಅದನ್ನೆಲ್ಲ ನಾನು ಇವಾಗ ಸರಿ ಮಾಡ್ಕೊಂಡಿರೋದಕ್ಕೆ ಅಟ್ಲೀಸ್ಟ್ ನನ್ನ ಚಾನಲ್ ಅಲ್ಲಿ ಈಗ ಒಂದಿಷ್ಟು ಮಿನಿಮಮ್ ವ್ಯೂಸ್ ಆದ್ರೂ ಬರ್ತಾ ಇದೆ. ನನಗೆ 100% ಗ್ಯಾರಂಟಿ ಇದೆ ಮುಂದೊಂದು ದಿನ ನನ್ನ ಚಾನಲ್ ಕೂಡ ಒಂದು ಒಳ್ಳೆ ಗ್ರೋತ್ ತಗೊಳುತ್ತೆ ಅಂತ ಅಂದ್ಬಿಟ್ಟು. ಆ ಮಿಸ್ಟೇಕ್ಗಳು ನಾನೇನೇ ಸರಿ ಮಾಡ್ಕೊಂಡಿದ್ದೀನಿ ಅಲ್ಲ, ಅದನ್ನ ನಿಮ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅದಕ್ಕೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಧಂಬರ್ಧ ನೋಡಿ, ಅರ್ಧಂಬರ್ಧ ವಿಷಯ ತಿಳ್ಕೊಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆನಲ್ಲಿ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ನೀವು ಏನಾದ್ರೂ ಈ ತರ ತಪ್ಪುಗಳು ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇನ್ನು ವಿಷಯಕ್ಕೆ ಬರೋದಾದ್ರೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡೋದು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ, ಎರಡನ್ನೂ ತಿಳ್ಕೊಬೇಕು. ಸುಮ್ಮನೆ ರೇಸಿಗೆ ಬಿದ್ದು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಏನೋ ಅಪ್ಲೋಡ್ ಮಾಡಬೇಕು ಅನ್ನೋ ಅದ್ರಲ್ಲಿ ವಿಷಯನೇ ಇಲ್ಲದೆ ಹೋದ್ರು ಕೂಡ ದಿನಾ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದು. ದಿನಾ ಒಂದು ವಿಡಿಯೋಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಒಂದು ದೊಡ್ಡ ವಿಷಯನೇನೆ. ದಿನಾ ವಿಡಿಯೋಗೆ ಕಂಟೆಂಟ್ ನಿಜವಾಗ್ಲೂ ಕಷ್ಟ ಆಗುತ್ತೆ. ಕರೆಕ್ಟ್ ಆಗಿರೋ ವ್ಯಾಲ್ಯೂಯಬಲ್ ಕಂಟೆಂಟ್ ನ ನಮಗೆ ಕೊಡಕ್ ಆಗಲ್ಲ. ಡೈಲಿ ವಿಡಿಯೋ ಮಾಡ್ತೀವಿ, ಡೈಲಿ ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ಇಲ್ಲ, ನಮ್ಮಿಂದ ಸಾಧ್ಯ. ನಾವು ಡೈಲಿ ವಿಡಿಯೋಗೆ ಒಳ್ಳೆ ಕಂಟೆಂಟ್ ನೇ ಕೊಡ್ತೀವಿ, ಒಳ್ಳೆ ವ್ಯಾಲ್ಯೂಯಬಲ್ ಕಂಟೆಂಟ್ ನೇ ಕೊಡ್ತಾ ಇದೀವಿ, ನಮ್ಗೆ ವ್ಯೂಸ್ ಬರ್ತಾ ಇದೆ ಅಂತಂದ್ರೆ ಓಕೆ, ಅಪ್ಲೋಡ್ ಮಾಡ್ಕೊಳ್ಳಿ, ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ಕರೆಕ್ಟ್ ಆಗಿ ಕಂಟೆಂಟ್ ನ ಮಾಡದೆ ಹೋದ್ರೆ ಸುಮ್ನೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ನಿಮಗೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಲೇಬೇಕು ಅಂತಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು, ಈಗ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ ಅಲ್ವಾ, ಸ್ಟಾರ್ಟ್ ಮಾಡ್ಕೊಂಡಿದ್ದು ಫಸ್ಟ್ 3 ಮಂತ್ಸ್ ಇರುತ್ತೆ ಅಲ್ಲ, ಆ 3 ಮಂತ್ ನಮ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ನಾವೊಂದು ಹೊಸದಾಗಿ ಕಲಿಯೋದಕ್ಕೆ ಚಾನ್ಸ್ ಇರುತ್ತೆ. ಆ 3 ತಿಂಗಳು, ಆ 3 ತಿಂಗಳಲ್ಲಿ ನೀವು ಬೇಕಿದ್ರೆ ಡೈಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಳ್ಳಿ, ಡೈಲಿ ಒಂದೊಂದು ಹಾಕೊಳ್ಳಿ, ಡೈಲಿ ಬೇರೆ ಬೇರೆ ತರ ಒಂದು ಕಂಟೆಂಟ್ ನ ಟ್ರೈ ಮಾಡ್ತಾ ಇರಿ. ಯಾಕೆ ಅಂದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ವಿಡಿಯೋ ಯಾವ್ದಕ್ಕೆ ಚೆನ್ನಾಗಿ ವ್ಯೂಸ್ ಬರೋ ಅಂತ ವಿಡಿಯೋ, ಆ ಕಂಟೆಂಟ್ ನಮ್ಗೆ ನೆಕ್ಸ್ಟ್ ಯೂಸ್ ಆಗುವಂತ ಕಂಟೆಂಟ್. ಅಂದ್ರೆ ನೆಕ್ಸ್ಟ್ 3 ಮಂತ್ಸ್ ಆದ್ಮೇಲೆ ನಾವು ಕಂಟಿನ್ಯೂ ಮಾಡ್ಬೇಕಾಗಿರುವಂತ ವಿಷಯ ಅದಾಗಿರುತ್ತೆ. ಹಾಗಾಗಿ ಟ್ರೈ ಮಾಡಿ. ಅವಾಗ ಡೈಲಿ ವಿಡಿಯೋಸ್ ಹಾಕೊಂಡು ಯಾವ ತರ ನಮ್ಗೆ ವ್ಯೂಸ್ ಬರ್ಬೋದು, ಯಾವ ತರ ಜನ ನಮ್ಮನ್ನ ನೋಡೋದಕ್ಕೆ ಇಷ್ಟ ಪಡ್ಬೋದು, ಯಾವ ಕಂಟೆಂಟ್ ಮಾಡಿದ್ರೆ ನಮ್ಗೆ ವ್ಯೂಸ್ ಬರುತ್ತೆ, ಇದೆಲ್ಲಾನು ಗೊತ್ತಾಗೋದಕ್ಕೆ ನಮ್ಗೆ ಅವಾಗ ಟೈಮ್ ಇರುತ್ತೆ ಫಸ್ಟ್ 3 ಮಂತ್ಸ್ ಅಲ್ಲಿ. ಅವಾಗ ಬೇಕಿದ್ರೆ ನೀವು ಡೈಲಿ ವಿಡಿಯೋಸ್ ನ ಹಾಕೊಳ್ಳಿ. ಅದರಿಂದ ಪ್ರಯೋಜನ ಇದೆ. ಏನು ಅಂತಂದ್ರೆ ವಾಚ್ ಅವರ್, ಅವಾಗ ನಮ್ಗೆ ಬೇಕಾಗಿರೋದು ವಾಚ್ ಅವರೇ ಆಗಿರೋದ್ರಿಂದ ವಾಚ್ ಅವರ್ ಬರುತ್ತೆ. ಎಷ್ಟಾದ್ರೂ ವ್ಯೂಸ್ ಬರ್ಲಿ, 50 100 ಎಷ್ಟಾದ್ರೂ ಬಂದಿರ್ಲಿ, ಅದ್ರಲ್ಲಿ ಅಟ್ಲೀಸ್ಟ್ ಒಂದು 2 ಅವರ್ 3 ಅವರ್ 4 ಅವರ್ ವಾಚ್ ಅವರ್ ಅಂತೂ ಗ್ಯಾರಂಟಿ ಬಂದಿರುತ್ತೆ. ಆ ವಾಚ್ ಅವರ್ಗೋಸ್ಕರ ನಾವು ಡೈಲಿ ವಿಡಿಯೋಸ್ ನ ಅವಾಗ ಅಪ್ಲೋಡ್ ಮಾಡ್ಕೊಬಹುದು. ಫಸ್ಟ್ ಸ್ಟಾರ್ಟಿಂಗ್ 3 ಮಂತ್ಸ್ ಅಲ್ಲಿ, ಆ 3 ಮಂತ್ಸ್ ಅಲ್ಲಿ ನಮ್ಗೆ ಅಷ್ಟೊತ್ತಿಗಾಗ್ಲೇ ನಮಗೆ ಗೊತ್ತಾಗ್ಬಿಡ್ಬೇಕು ನೆಕ್ಸ್ಟ್ ನಮ್ಮ ವಿಡಿಯೋ ಏನು ಅಂದ್ರೆ, ನಮ್ಮ ನೆಕ್ಸ್ಟ್ ಯೂಟ್ಯೂಬ್ ಜರ್ನಿ 3 ಮಂತ್ಸ್ ಆದ್ಮೇಲೆ ನಾವ್ ಏನ್ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಲ್ಲ, ಆ ಕಂಟೆಂಟ್ ನ ನಾವ್ ಯಾವ್ದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ನಮ್ಗೆ ಈ 3 ತಿಂಗಳಲ್ಲಿ ಗೊತ್ತಾಗುತ್ತೆ. ಅವಾಗ ನೀವು ಬೇಕಿದ್ರೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿ ಇದೆಲ್ಲ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ 3 ಮಂತ್ ಆದ್ಮೇಲೆ ನಾವು ಅಲ್ಲಿ ತನಕ ಕ್ವಾಂಟಿಟಿ ಮೇಲೆ ನಾವು ಫೋಕಸ್ ಮಾಡಿರ್ತೀವಿ 3 ಮಂತ್ ವರ್ಗೂನು. ಅದಾದ್ಮೇಲೆ 3 ಮಂತ್ ಆದ್ಮೇಲೆ ನಾವು ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ಅಲ್ಲಿಂದ ನಾವು 3 ಮಂತ್ ವರ್ಗೂನು ನಾವ್ ಯಾವ ತರ ವಿಡಿಯೋ ಹಾಕಿದ್ರು ನಮ್ಮನ್ನ ಯಾರು ಜಡ್ಜ್ ಮಾಡೋರಿರಲ್ಲ. ನಿಮ್ ವಿಡಿಯೋ ಹಂಗಿದೆ ಹಿಂಗಿದೆ ಅಂತ ಹೇಳೋರು ಯಾರು ಇರಲ್ಲ, ಯಾಕಂದ್ರೆ ಸಬ್ಸ್ಕ್ರೈಬ್ ತುಂಬಾ ಕಮ್ಮಿ ಇರುತ್ತೆ. ಹಂಗಾಗಿ ನಾವು ಹೆಂಗ್ ಹಾಕೊಂಡ್ರು ನಡೆಯುತ್ತೆ. ಅದಾದ್ಮೇಲೆ 3 ಮಂತ್ ಆದ್ಮೇಲೆ ನಮ್ಗೆ ಸಬ್ಸ್ಕ್ರೈಬ್ ಎಲ್ಲ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲ, ಆ ಟೈಮ್ ಅಲ್ಲಿ ನಾವು ವಿಡಿಯೋನ ಚೆನ್ನಾಗಿ ಕ್ವಾಲಿಟಿ ವಿಡಿಯೋನ ಕೊಡ್ಬೇಕಾಗತ್ತೆ. ಆವಾಗ ನಾವು ಮಾಡೋ ಮಿಸ್ಟೇಕ್ ಏನು ಅಂತಂದ್ರೆ, ಅವಾಗ ನಾವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಬಾರ್ದು. ಅಲ್ಲೇ ನಮ್ಗೆ ಮಿಸ್ ಆಗೋದು. ಡೈಲಿ ಯಾವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡೋ ಆ ಯೋಚನೆಯಲ್ಲಿ ನಾವು ವಿಡಿಯೋನ ಹೆಂಗಂದ್ರೆ ಹಂಗೆ ಮಾಡ್ತೀವಿ, ಇಷ್ಟ ಬಂದಂಗೆಲ್ಲ ಮಾಡಾಕ್ತಾ ಇರೋದೇನೆ. ಸುಮ್ಮನೆ ವಿಡಿಯೋನ ಒಂದು ಶೂಟ್ ಮಾಡ್ಕೊಳ್ಳೋದು, ಹಾಕ್ಲೇಬೇಕು. ಡೈಲಿ ಹಾಕೋದೇ ಕನ್ಸಿಸ್ಟೆನ್ಸಿ ಅಂತ ಅಲ್ಲಿಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಆ ತರ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ನಾನು ಕೂಡ ಮಾಡಿದೀನಿ. ಕನ್ಸಿಸ್ಟೆನ್ಸಿ ಅಂದ ತಕ್ಷಣ ಡೈಲಿ ವಿಡಿಯೋ ಹಾಕೋದಲ್ಲ. ಕನ್ಸಿಸ್ಟೆನ್ಸಿ ಅಂತಂದ್ರೆ ಕರೆಕ್ಟ್ ಆಗಿರೋ ವಿಡಿಯೋನ ಕರೆಕ್ಟ್ ಆಗಿರೋ ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಹಾಕೋದು, ಅದು ಕನ್ಸಿಸ್ಟೆನ್ಸಿ. ವಿಡಿಯೋದಲ್ಲಿ ವ್ಯಾಲ್ಯೂನೇ ಇಲ್ಲದೆ ಸುಮ್ಮನೆ ಡೈಲಿ ಅಪ್ಲೋಡ್ ಮಾಡೋದು, ಅದು ವೇಸ್ಟ್ ಟೈಮೇ ಅದು. ಈಗ ವಾರ ಪೂರ್ತಿ ಅಪ್ಲೋಡ್ ಮಾಡ್ಬಿಟ್ಟು ನೀವು ವಾರ ಪೂರ್ತಿ ಅದಕ್ಕೊಂದು 50 60 100 ಎಲ್ಲ ಸೇರಿ ಒಂದು 500 ಇಂದ 600 ವ್ಯೂಸ್ ಬಂದಿರುತ್ತೆ ಅನ್ಕೊಳ್ಳಿ. ವಾರ ಪೂರ್ತಿ ಹೇಳ್ತಾ ಇದ್ದೀನಿ, ಒಂದು ವಾರ ಪೂರ್ತಿ ನಿಮ್ಗೆ 500 ಇಂದ 600 ವ್ಯೂಸ್, ವಾರ ಪೂರ್ತಿ ಕಷ್ಟಪಟ್ಟು ಮಾಡಿ ಕೂಡ ಅಷ್ಟೇ ವ್ಯೂಸ್ ಬಂದಿದೆ ಅಂದಾಗ
ಅದೇ ಕಷ್ಟನ ನೀವು ವಾರದಲ್ಲಿ ಒಂದು 3 ವಿಡಿಯೋ ಮೇಲೆ ಅಥವಾ ಒಂದು 2 ವಿಡಿಯೋ ಮೇಲೆ ನೀವು ಫೋಕಸ್ ಮಾಡಿ ಕರೆಕ್ಟ್ ಆಗಿರೋ ಕಂಟೆಂಟ್ ನ ಕೊಟ್ಟಾಗ ಒಂದು ವಿಡಿಯೋ ಸಾಕು ನಮ್ಗೆ ನಮ್ಮ ಚಾನಲ್ ಒಂದು ಒಳ್ಳೆ ರೀಚ್ ಹೋಗೋದಕ್ಕೆ, ಒಂದು ಒಳ್ಳೆ ಗ್ರೋತ್ ತಗೊಳ್ಳೋದಿಕ್ಕೆ, ಒಂದು ಒಳ್ಳೆ ಟರ್ನ್ ತಗೊಳ್ಳೋದಿಕ್ಕೆ. ಆ ತರ ನಾವು ವಿಡಿಯೋ ಮೇಲೆ ನಾವು ಫೋಕಸ್ ಮಾಡಿ ವಿಡಿಯೋನ ಮಾಡ್ಬೇಕಾಗತ್ತೆ. ಸುಮ್ಮನೆ ಅಪ್ಲೋಡ್ ಮಾಡ್ಬೇಕು ಅಂದ್ಬಿಟ್ಟು ಡೈಲಿ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. 3 months ವರೆಗೂ, ಸ್ಟಾರ್ಟಿಂಗ್ 3 months ಓಕೆ ನೀವು ಹೆಂಗ್ ಮಾಡ್ಕೊಂಡ್ರು, ಅದಾದ್ಮೇಲೆ ನೀವು ಆದಷ್ಟು ಕಮ್ಮಿ ಮಾಡಿ ವಾರದಲ್ಲಿ 3 ರಿಂದ 4 ವ್ಯಾಲ್ಯೂಯಬಲ್ ವಿಡಿಯೋ, ಕರೆಕ್ಟ್ ಆಗಿರೋ ಕಂಟೆಂಟ್ ಇರೋ ವಿಡಿಯೋ, ಅದರಿಂದ ಯಾರಾದ್ರೂ ಏನಾದ್ರು ಕಲಿತಾರೆ ಅಂತ ಅನ್ನೋ ವಿಡಿಯೋ, ಅಂತ ವಿಡಿಯೋನ ಕೊಟ್ಟಾಗ ಅದಕ್ಕೆ ಚಾನಲ್ಗೂ ಒಂದು ಬೆಲೆ ಇರುತ್ತೆ, ವಿಡಿಯೋಗೂ ಒಂದು ಬೆಲೆ ಇರುತ್ತೆ. ಸುಮ್ಮನೆ ಹೇಳ್ದಂಗೆ ಕೌಂಟ್ಗೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋಗೋದು, ನೀವು ಎಷ್ಟು 1000 ವಿಡಿಯೋ ಅಪ್ಲೋಡ್ ಮಾಡಿದ್ರು ವ್ಯೂಸ್ ಬರಲ್ಲ. ವ್ಯೂಸ್ ಬರ್ದೇ ಹೋದಾಗ ಏನಾಗುತ್ತೆ ಗೊತ್ತಾ, ಇನ್ನೊಂದು ವಿಚಾರ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ತಲೆನಲ್ಲಿ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರೋವಾಗ ನಾಳೆ ಏನು ಅನ್ನೋದೇ ತಲೆ ಕೆಟ್ಟೋಗ್ತಾ ಇರುತ್ತೆ. ಆ ಸ್ಟ್ರೆಸ್ ಅಲ್ಲಿ ಇಷ್ಟ ಬಂದಂಗೆಲ್ಲ ಯಾವುದೋ ಒಂದು ವಿಡಿಯೋನ ಮಾಡ್ತೀವಿ, ಆ ವಿಡಿಯೋ ಹಾಕ್ಲೇಬೇಕು ಅನ್ನೋ ಒಂದು ತಲೆಗೆ ಬಂದ್ಬಿಟ್ಟಿರುತ್ತೆ ಅಲ್ಲ, ಆವಾಗ ನಮ್ಗೆ ಯಾವ್ದೋ ಒಂದು ವಿಡಿಯೋನ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರತ್ತೆ, ಆ ವಿಡಿಯೋಗೆ ವ್ಯೂಸ್ ಬರ್ತಾ ಇರಲ್ಲ, ಕೋಪ ಬರ್ತಾ ಇರತ್ತೆ, ಯೂಟ್ಯೂಬ್ ಮೇಲೆ ಬೈಕೊಂತಾ ಇರ್ತೀವಿ. ನಾನು ಕೂಡ ನನ್ನ ಸೇರಿನೇ ಹೇಳ್ತಿದ್ದೀನಿ, ನಾನು ಈ ಕೆಲಸ ಮಾಡಿದೀನಿ, ಇನ್ಮೇಲೆ ವಿಡಿಯೋನೇ ಹಾಕೋದ್ ಬೇಡ, ಇಲ್ಲಿಗೆ ಬಿಟ್ಬಿಡೋಣ, ಈ ಚಾನಲ್ ನಡೆಯಲ್ಲ, ಇದಾಗಲ್ಲ, ನಾವ್ ಅನ್ಕೊಂಡಂಗಾಗಲ್ಲ, ಇಂಥವೆಲ್ಲ ಯೋಚನೆ ಮಾಡ್ಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ, ಏನದು ಗುಡ್ ಬೈ ವೈಟಿ, ಇನ್ಮೇಲೆ ನಾನು ವಿಡಿಯೋ ಮಾಡಲ್ಲ ಅನ್ನೋ ತರ, ಬಿಟ್ಬಿಡ್ತೀನಿ ಚಾನಲ್ ಅನ್ನೋ ತರ ನಾನು ಒಂದು ವಿಡಿಯೋ ಹಾಕಿದ್ದೆ. ಅಷ್ಟು ಕೋಪ ಬಂದು ಅವಾಗ ತಪ್ಪು ನಂದೇ ಇತ್ತು, ನಾನು ಸರಿ ಮಾಡ್ಕೊಬೇಕಾಗಿತ್ತು. ಆದ್ರೆ ನಾನು ಅದನ್ನ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಯೂಟ್ಯೂಬ್ ಮೇಲೆ ಬೈಕೊಂಡು, ಯೂಟ್ಯೂಬ್ ಅಲ್ಗಾರಿದಮ್ ಇರೋದೇ ಹಂಗೆ, ಅದನ್ನ ನಾವು ಅರ್ಥ ಮಾಡ್ಕೊಬೇಕು ಅಲ್ಲ. ನಾವೇ ಅರ್ಥ ಮಾಡ್ಕೊಂಡಿರೋ ಸುಮ್ಮನೆ ಯೂಟ್ಯೂಬ್ನ ನಾವು ಬೈಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವ್ರು ಹೇಳ್ತಿರೋದು ನೀವು ಕರೆಕ್ಟ್ ಆಗಿರೋ ಕಂಟೆಂಟ್ ಕೊಡಿ, ನಾವು ರೀಚ್ ಕೊಡ್ತೀವಿ ಅಂತ. ನಾವು ಮಾಡ್ತಾ ಇಲ್ಲ ಆ ಕೆಲಸನ. ಡೈಲಿ ಹಾಕದೆ ಕನ್ಸಿಸ್ಟೆನ್ಸಿ ಅನ್ಕೊಂಡು ಸುಮ್ಮನೆ ಹಾಕ್ತಾ ಇರ್ತೀವಿ ಅಷ್ಟೇನೆ. ನೀವು ವಾರಕ್ಕೆ ಒಂದೇ ವಿಡಿಯೋ ಹಾಕಿ, ಕರೆಕ್ಟ್ ಆಗಿರೋ ವಿಡಿಯೋ ಹಾಕಿ, ಕರೆಕ್ಟ್ ಆಗಿರೋ ರೀಚ್ ತಗೊಳ್ಳೋಂಥ ವಿಡಿಯೋ ಹಾಕಿದಾಗ ಅವಾಗ ಅದಕ್ಕೊಂದು ಬೆಲೆ ಇರುತ್ತೆ. ಅದಕ್ಕೆ ಹೇಳ್ತೀನಿ, ಡೈಲಿ ವಿಡಿಯೋ ಫಸ್ಟ್ 3 months ಓಕೆ, ಅದಾದ್ಮೇಲೆ ನಿಮ್ಗೆ ಡೈಲಿ ವಿಡಿಯೋ ಬೇಡ, ವಾರದಲ್ಲಿ 3 ವಿಡಿಯೋ ಅಥವಾ 4 ವಿಡಿಯೋ ಸಾಕು. ಅಷ್ಟೇ ನೋಟಿಫಿಕೇಶನ್ ಕೂಡ ಹೋಗೋದು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ವಾರದಲ್ಲಿ ನಮ್ಗೆ ಒಂದು 3 ನೋಟಿಫಿಕೇಶನ್ ಕಳಿಸ್ತಾರೆ ಅಷ್ಟೇ ಯೂಟ್ಯೂಬ್ ಇಂದ. ಸುಮ್ಮನೆ ನಾವು ಮೇಲಿಂದ ಮೇಲೆ ವಿಡಿಯೋ ಹಾಕಿದಾಗ ವಿಡಿಯೋಗೆ ವ್ಯೂಸ್ ಬರಲ್ಲ. ವ್ಯೂಸ್ ಬರ್ದೆ ಹೋದಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆದಾಗ ಕೋಪ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಆದಾಗ ಸುಮ್ಮನೆ ಬೈಕೊಂತೀವಿ. ಕೊನೆಗೆ ಬೇಡ ಅನ್ಬಿಟ್ಟು ಎಷ್ಟೋ ಜನ ಅರ್ಧಕ್ಕೆ ಬಿಟ್ಬಿಡ್ತಾರೆ ಚಾನಲ್ನೇನೆ, ವಿಡಿಯೋಗೆ ವ್ಯೂಸೇ ಬರ್ತಾ ಇಲ್ಲ ಅಂದ್ಮೇಲೆ ಸುಮ್ಮನೆ ವಿಡಿಯೋ ಹಾಕ್ಬೇಕು ಅಂದ್ಬಿಟ್ಟು ಚಾನಲ್ನೇ ಬಿಟ್ಬಿಡ್ತಾರೆ. ಆ ತರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ಡೈಲಿ ವಿಡಿಯೋ ಬೇಡ. ಇನ್ನೊಂದು ಏನಾಗುತ್ತೆ ಗೊತ್ತಾ, ನಿನ್ನೆ ಕೂಡ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ನನಗೆ ಲೈವ್ ಬಗ್ಗೆ ಹೇಳಿ ಅಂತ ಅನ್ಬಿಟ್ಟು. ನಾನು ಲೈವ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀನಿ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಬಂದಿದ್ದೀನಿ. ಇಲ್ಲಾಗೋ ಇನ್ನೊಂದು ಟ್ವಿಸ್ಟ್ ಏನು ಅಂತಂದ್ರೆ, ಈಗ ನಾನು ಮಾಡಿದ ತಪ್ಪು ಕೂಡ ಇದು, ವಿಡಿಯೋನೇನೋ ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಮಾಡಿ 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 ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ, ವಿಡಿಯೋಗೆ ವ್ಯೂಸ್ ಬರಲ್ಲ. ವ್ಯೂಸ್ ಬರ್ದೆ ಹೋದ್ರೆ ವಾಚ್ ಅವರ್ ಆಗಲ್ಲ. ವಾಚ್ ಅವರ್ ಆಗದೆ ಹೋದ್ರೆ ಅವಾಗ ಏನ್ ಮಾಡ್ತೀವಿ, ಯಾರಾದ್ರೂ ನಮ್ಗೆ ಲೈವ್ ಮಾಡು ವಾಚ್ ಓವರ್ ಬರುತ್ತೆ ಅಂತ ಹೇಳಿದ್ರು ಅನ್ಕೊಳ್ಳಿ. ನನಗೂ ಹಂಗೆ ಆಗಿದ್ದು. ಅಲ್ಲಿವರೆಗೂ ನನಗೆ 3 ತಿಂಗಳವರೆಗೂ ನನಗೆ ಲೈವ್ ಬಗ್ಗೆ ಗೊತ್ತೂ ಇರಲಿಲ್ಲ. ನನಗೆ ಆ ಟೈಮಲ್ಲಿ ನನಗೆ ಲೈವ್ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು. ಹೌದಾ ಅಂತ ಅನ್ಕೊಂಡು ನಾನು ಲೈವ್ ಮಾಡೋಣ ಅಂತ ಅನ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಓಕೆ ಮಾಡೋಣ ಅಂತ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಶುರು ಮಾಡಿದೆ. ಅಲ್ಲೇ ನಾವು ಎಡಬೋದು. ನಿಜವಾಗ್ಲೂ ಹೇಳ್ತೀನಿ, ನಾನು ಆದಷ್ಟು ಲೈವ್ ಬಗ್ಗೆ ಯೋಚನೆ ಬಿಟ್ಬಿಟ್ಟು ನೀವು ಲಾಂಗ್ ವಿಡಿಯೋ ಬಗ್ಗೆ ಫೋಕಸ್ ಮಾಡಿ, ಒಳ್ಳೆ ಕಂಟೆಂಟ್ಗಳನ್ನ ಕೊಡಿ. ನಿಮ್ಗೆ ಒಂದು ವಿಡಿಯೋ ಸಾಕು, ನಿಮ್ಗೆ ಒಳ್ಳೆ ರೀಚ್ ತಗೊಂಡು ಹೋಗುತ್ತೆ. ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ, ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ, ಫುಲ್ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಡಿಯೋ ಸಾಕು. ಆ ಒಂದು ವಿಡಿಯೋಗೋಸ್ಕರ ಆದಷ್ಟು ಒಳ್ಳೆ ಕಂಟೆಂಟ್ ನ ಕೊಡ್ತಾ ಹೋದ್ರೆ ಗ್ಯಾರಂಟಿ ಅಂತ ಒಂದು ವಿಡಿಯೋ ನಮ್ಗೆ ಬಂದೇ ಬರುತ್ತೆ, ಅಂತ ಒಂದು ಒಳ್ಳೆ ರೀಚ್ ಸಿಕ್ಕೇ ಸಿಗುತ್ತೆ. ಆದ್ರೆ ಅದನ್ನ ನಾವು ಯೋಚನೆ ಮಾಡಲ್ಲ. ನಮ್ಗೆ ಅರ್ಜೆಂಟ್ ಆಗಿ ಆಗ್ಬಿಡ್ಬೇಕು. ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಬೇಗ ನಮ್ಗೆ ಮಾನಿಟೈಸ್ ಆಗ್ಬಿಡ್ಬೇಕು, ಅದೇ ತಲೆನಲ್ಲಿ ಇಟ್ಕೊಂತೀವಿ. ಯಾಕಂದ್ರೆ 1 ವರ್ಷ ಟೈಮ್ ಕೊಟ್ಟಿದ್ದಾರೆ, ಅಷ್ಟೊಳಗೆ ಮುಗಿಸ್ಕೊಂಡ್ಬಿಡ್ಬೇಕು, ಏನಾದ್ರೂ ಆಗೋಗ್ಬಿಡ್ಲಿ ಅಂತ ಅನ್ಬಿಟ್ಟು. ಅವಾಗ ಏನ್ ಮಾಡ್ತೀವಿ, ಫಸ್ಟ್ ಮಾನಿಟೈಸ್ ಆಗ್ಬಿಡ್ಲಿ ಅನ್ನೋದೊಂದು ತಲೆನಲ್ಲಿ ಇಟ್ಕೊಂಡ್ಬಿಟ್ಟು ಯಾರು ಏನ್ ಹೇಳಿದ್ರೆ ಆ ದಾರಿಗಳಿಗೆ ಹೋಗ್ಬಿಡ್ತೀವಿ. ಆ ತರ ಮಾಡ್ಕೊಂಡಿದ್ ಮಿಸ್ಟೇಕೆ ನಾನು ಕೂಡ ಲೈವ್ ಬಂದಿದ್ದು. ಲೈವ್ ಬರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಲೈವ್ ಅಲ್ಲಿ ನಾವು ಮಾಡೋದು, ಅಲ್ಲಿ ಏನು ನಾವು ವ್ಯಾಲ್ಯೂ ಕೊಡೋದೇ ಇಲ್ಲ. ಲೈವ್ ಒಳಗಡೆ ಏನ್ ಮಾಡ್ತೀವಿ, ಬರೀ ಅಲ್ಲಿ ಬರೋ ಕಮೆಂಟ್ಗಳು ಓದ್ಕೊಂಡು ಅಲ್ಲಿ ಬಂದಿರೋನೆಲ್ಲ ಆಯ್ ಹಲೋ ಅಂತ ಮಾತಾಡಿಸ್ಕೊಂಡು ಇಷ್ಟೇ ಮಾಡ್ತೀವಿ ಲೈವ್ ಅಲ್ಲಿ ಕುತ್ಕೊಂಡು. ಇನ್ನೇನು ಒಂದು ಟಾಪಿಕ್ ಇಟ್ಕೊಳ್ಳಲ್ಲ, ಏನು ಇಲ್ಲ. ನಾನು ಸೇರಿ ಹೇಳ್ತೀನಿ, ನಾನು ಮಾಡ್ಲಿಲ್ಲ ಆ ಕೆಲ್ಸನ, ವೇಸ್ಟೇನೆ. ಆ ಲೈವ್ ಮಾಡೋವರೆಗೂ ನಮ್ಗೆ ಬೆಲೆನೇ ಇರಲ್ಲ ಗೊತ್ತಾ. ಲೈವ್ ಅಲ್ಲಿ ಕುತ್ಕೊಂಡಿರೋವರೆಗೂ ಅದು ಎಂತೆಂತ ಮಾತುಗಳು ಬರುತ್ತೆ, ಅವೆಲ್ಲ ಕೇಳಿಸ್ಕೊಂಡಾಗ ನಿಜವಾಗ್ಲೂ ನಮಗ್ ಬೇಕಾ ಇವೆಲ್ಲನೂ ಅಂತ ಅನ್ನೋಷ್ಟು ಆಗ್ಬಿಡುತ್ತೆ. ಅದೇ ಇದನ್ನ ನಾವು ಒಂದು ಒಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋದ್ರೆ ಸಾಕು ಅಲ್ವಾ.
ನಾನು ಹೇಳೋದು ನನಗಾಗಿದ್ದ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಲೈವ್ ಮಾಡಬೇಡಿ ಅಂತ ನಾನು ಹೇಳಲ್ಲ, ಮಾಡೋದಿದ್ರೆ ಮಾಡಿ, ಆದ್ರೆ ಬೇಗ ಮಾನಿಟೈಸ್ ಆಗೋಗ್ಬಿಡ್ಲಿ ಅನ್ನೋದನ್ನ ಒಂದು ತಲೆನಲ್ಲಿ ಇಟ್ಕೊಂಡು ಅದೊಂದು ಮಾತ್ರ ತಲೆಯಿಂದ ತೆಗೆದ್ಬಿಡಿ. ಬೇಗ ಮಾನಿಟೈಸ್ ಆಗೋಗ್ಲಿ, ಬೇಗ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ, ಮಾನಿಟೈಸ್ ಆಗೋಗ್ಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ, ಇದೊಂದು ವಿಷಯನ ತಲೆಯಿಂದ ತೆಗೆದ್ಬಿಡಿ. ಮಾನಿಟೈಸ್ ಆಗೋಗೋದು ಅದೊಂದೇ ದೊಡ್ಡ ಗೋಲ್ ಅಲ್ಲ, ಅಲ್ಲಿಗೆ ಮುಗ್ದೋಗಿಲ್ಲ ನಮ್ಗೆ ಜರ್ನಿ, ಅಲ್ಲಿಂದ ಶುರುವಾಗುತ್ತೆ. ಅದು ಫಸ್ಟ್ ಸ್ಟೆಪ್ ಅಷ್ಟೇ. ನಮ್ಗೆ ಮಾನಿಟೈಸ್ ಆಗೋದು ಫಸ್ಟ್ ಸ್ಟೆಪ್ಪು, ಅಲ್ಲಿಂದಾನೇ ನಾವು ಮುಂದಕ್ಕೆ ಹೋಗ್ಬೇಕಾಗಿರೋದು. ಈಗ ಅಲ್ಲಿ ತನಕ ಏನೋ ನೀವು ಲೈವ್ ಮಾಡ್ಕೊಂಡ್ರಿ, ವಾಚ್ ಅವರ್ ಮುಗಿಸ್ಕೊಂಡ್ರಿ, ಮಾನಿಟೈಸು ಆಗೋಯ್ತು. ಅದಾದ್ಮೇಲೆ ಏನು, ಕಂಟಿನ್ಯೂಸ್ ಆಗಿ ಮತ್ತೆ ಲೈವ್ ಮಾಡಬೇಕು. ಇಲ್ಲದೆ ಹೋದ್ರೆ ವಿಡಿಯೋಗೆ ವ್ಯೂಸ್ ಬರಲ್ಲ, ಈ ಕಡೆ ಡಾಲರ್ ಕಂಪ್ಲೀಟ್ ಆಗಲ್ಲ. ಒಂದು ಪೇಮೆಂಟ್ ಲೈವ್ ಮಾಡ್ಕೊಂಡೇ ಹೋಗ್ತೀವಿ ಅಂದ್ರೆ ಒಂದು ಪೇಮೆಂಟ್ ತಗೊಳಕ್ಕೆ ನಮ್ಗೆ ಎಷ್ಟೋ ತಿಂಗಳುಗಳು ಅಥವಾ ವರ್ಷನೇ ಆಗೋಗ್ಬಿಡುತ್ತೆ. ಅದಕ್ಕೆ ಹೇಳ್ತೀನಿ, ನೀವು ಅಕಸ್ಮಾತ್ ಲೈವ್ ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋದಾದ್ರೆ ಒಂದೊಂದು ಅವರ್ ಮಾಡಿಬಿಟ್ಟು ಏನು ಮಾನಿಟೈಸ್ ಮಾಡ್ಕೊಳ್ಳೋರ್ಗೆ ಹೇಳ್ತಾ ಇದ್ದೀನಿ. ಮಾನಿಟೈಸ್ ಆದ್ಮೇಲೆ ಕಂಪ್ಲೀಟ್ ಆಗಿ ಬಿಟ್ರೆ ಒಳ್ಳೇದು. ನಾನಂತೂ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀನಿ. ನಿಮಗೂ ಅದನ್ನೇ ಹೇಳ್ತೀನಿ ನಾನು. ಬೇಕಿದ್ರೆ ವಾರಕ್ಕೊಂದಿನ ಹೋಗಿ ಎಲ್ಲರೂ 1 ಅವರ್ ಮಾತಾಡಿಸ್ಕೊಂಬನಿ, ಇಲ್ಲಾಂದ್ರೆ ಅದು ಅವಶ್ಯಕತೆ ಇಲ್ಲ. ನಾನು ಹೇಳೋದಾದ್ರೆ ಮಾನಿಟೈಸ್ ಆದ್ಮೇಲೆ ನಮ್ಗೆ ಲೈವ್ ಅವಶ್ಯಕತೆ ಇಲ್ಲ. ಮಾನಿಟೈಸ್ಗೂ ಮುಂಚೆ ನಮ್ಗೆ ಇಲ್ಲ, ನಾವು ಸ್ವಲ್ಪ ಬೇಗ ಮುಗಿಸ್ಕೊಬೇಕು ಅನ್ನೋದಾದ್ರೆ ಲೈವ್ ಮಾಡಿ, ಲೈವ್ ಜೊತೆಲಿ ವಿಡಿಯೋ ಮೇಲೆ ಫೋಕಸ್ ಮಾಡಿ. ವಿಡಿಯೋ ಲೈವ್ ಮಾಡ್ತಾ 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 ವಿಡಿಯೋ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಹೆಂಗಿದ್ರು ವಾಚ್ ಅವರ್ ಬರುತ್ತೆ. ಒಂದು 3 ಅವರ್ 4 ಅವರ್ ಕುತ್ಕೊಂಡ್ವಿ ಅಂದ್ರೆ ಹೆಂಗಿದ್ರು ವಾಚ್ ಅವರ್ ಬರುತ್ತೆ, ಹೆಂಗಿದ್ರು ನಾವು ಮಾನಿಟೈಸ್ಗೆ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಬಹುದು, ಸಬ್ಸ್ಕ್ರೈಬ್ ಬರುತ್ತೆ, ಎಲ್ಲಾನು ಆಗುತ್ತೆ. ಇನ್ ಯಾಕೆ ವಿಡಿಯೋ ಮಾಡ್ಬೇಕು ಅಂದ್ಬಿಟ್ಟು ನಾವು ವಿಡಿಯೋ ಬಗ್ಗೆ ಯೋಚನೆ ಮಾಡಲ್ಲ. ಇಂಥದ್ದೊಂದು ಮಿಸ್ಟೇಕ್ನ ಎಲ್ಲರೂ ಮಾಡ್ತಾ ಇದ್ದೀರಾ, ನಾನು ಮಾಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಡ, ಲೈವ್ನ ಜಾಸ್ತಿ ಅಡಿಕ್ಟ್ ಆಗಬೇಡಿ, ವಿಡಿಯೋ ಮೇಲೆ ಫೋಕಸ್ ಮಾಡಿ. ಆದಷ್ಟು ವಿಡಿಯೋ ಇಂದ ವ್ಯೂಸ್ ಬರೋ ತರ ಮಾಡ್ಕೊಳ್ಳಿ. ಲಾಂಗ್ ಟೈಮ್ ಅಲ್ಲಿ ನಿಮ್ಗೆ ವಿಡಿಯೋನೇ ಕೈ ಹಿಡಿಯೋದು, ಲೈವ್ ಅಲ್ಲ. ನೀವು ಜೀವನ ಪೂರ್ತಿ ಲೈವ್ ಮಾಡಕ್ ಸಾಧ್ಯನೇ ಇಲ್ಲ. ಅದು ಮಾಡ್ಕೊಂಡು ಅದು ವ್ಯಾಲ್ಯೂನು ಇಲ್ಲ. ನಮ್ಮನ್ನ ಒಂಥರ ನೋಡ್ತಾರೆ ಗೊತ್ತಾ, ಲೈವ್ ಅಲ್ಲಿ ಕುತ್ಕೊಂಡಾಗ. ಲೈವ್ ಅಲ್ಲಿ ಬಂದು ಹಾಕೋ ಕಮೆಂಟ್ಗಳು ನೋಡಿದ್ರೆ ನಿಜ ಬೇಜಾರಾಗತ್ತೆ. ನಾನು ಅದಕ್ಕೆ ಲೈವ್ ಮಾಡೋದನ್ನ ಬಿಟ್ಟಿದ್ದು. ನಾನು ಆದಷ್ಟು ನನಗೆ ವಿಡಿಯೋ ಇಂದಾನೇ ನನಗೆ ರೀಚ್ ಸಿಗ್ಬೇಕು, ವಿಡಿಯೋ ಇಂದಾನೇ ನಮ್ಗೆ ರೆಕಗ್ನೈಸ್ ಸಿಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಕಮೆಂಟ್ ಅಲ್ಲಿ ಯಾರೋ ಒಬ್ರು ಕೇಳಿದ್ದಕ್ಕೆ ಇವಾಗ ನಾನು ಈ ವಿಷಯನ ತಗೊಂಡಿದ್ದು. ಇದೇ ತರನೇ ನಮ್ದಲ್ಲಿ ಯಾವಾಗ ನಾವು ವಿಡಿಯೋನ ವ್ಯೂಸ್ ಬರ್ದೇ ಇರೋ ತರ ಆಗುತ್ತೆ ನೋಡಿ, ಆ ಟೈಮ್ಗೆ ನಾವು ಈ ಕಡೆ ತಿರ್ಕೊಂತೀವಿ. ಇದೊಂದು ದಾರಿ ಏನೋ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಆದಷ್ಟು ನಾವು ವಿಡಿಯೋ ಮೇಲೆನೆ ಫೋಕಸ್ ಮಾಡಿದ್ರೆ ಒಳ್ಳೇದು. ಒಳ್ಳೆ ಕಂಟೆಂಟ್ ನ ಕೊಟ್ರೆ ಆದಷ್ಟು ಚೆನ್ನಾಗಿ ಇದ್ರಲ್ಲೇ ನಮ್ಗೆ ವ್ಯೂಸ್ ಬರುತ್ತೆ, ಇದ್ರಲ್ಲೇ ನಮ್ಗೆ ಚೆನ್ನಾಗಿ ವಾಚ್ ಅವರ್ ಕೌಂಟ್ ಆಗುತ್ತೆ. ಆದಷ್ಟು ಬೇಗ ನಾವು ಇದ್ರಲ್ಲೇ ಮಾನಿಟೈಸ್ ಆ ತರ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ನಾನು ಕೂಡ ಆ ತರ ಪಟ್ಟಿನೇ ಇಂತ ಕೆಲಸ ಮಾಡ್ಕೊಂಡೆ. ಅದಾದ್ಮೇಲೆ ಮಾನಿಟೈಸ್ ಆದ್ಮೇಲೆ ನನಗೆ ವ್ಯೂಸೇ ಬರ್ದಿರೋ ತುಂಬಾನೇ ಬೇಜಾರಾಯ್ತು, ತುಂಬಾನೇ ಕಷ್ಟ ಆಯ್ತು. ನಾನು ಆಮೇಲೆ ನನ್ನ ತಪ್ಪುಗಳನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡು ಹೋದ್ಮೇಲೆ ಇವಾಗ ಒಂಚೂರು ನಾರ್ಮಲ್ ಆಗಿ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ಮೇಲೆ ನನಗೆ ಅರ್ಥ ಆಯ್ತು ನನ್ನ ಚಾನಲ್ ಒಂದು ಗ್ರೋತ್ ಕಡೆ ಹೋಗುತ್ತೆ ಅನ್ನೋದು. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ಲೈವ್ ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿ, ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಯೋಚನೆ ಮಾಡಿ. ಇನ್ನು ಏನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಇವತ್ತೊಂದು ಅಪ್ಲೋಡ್ ಮಾಡಿದೀವಿ ಅಂತ ಅನ್ಕೊಳ್ಳಿ, ಅದಕ್ಕೊಂಚೂರು ವ್ಯೂಸ್ ಹೋಗ್ತಾ ಇರುತ್ತೆ, ಇವತ್ತೊಂಚೂರು ರೀಚ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಇವತ್ತು 24 ಅವರ್ಸ್ ವರೆಗೂ ಬಿಟ್ಬಿಟ್ಟು ನಾವು ಮಾರನೇ ದಿನ ಏನ್ ಮಾಡ್ತೀವಿ, ಅದಕ್ಕೆ ಇನ್ನೂ ರೀಚ್ ಕೊಡೋದಿರುತ್ತೆ, ಇನ್ನೂ ಸ್ವಲ್ಪ ರೆಕಮೆಂಡ್ ಹೋಗ್ತಾ ಇರುತ್ತೆ, ಹೊಸೊಬ್ರಿಗೆ ತಲುಪ್ತಾ ಇರುತ್ತೆ ವಿಡಿಯೋ. ಆ ಟೈಮಲ್ಲಿ ನಾವು ಮಾಡೋ ಕೆಲಸ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋದು. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಈ ವಿಡಿಯೋಗೆ ಏನ್ ರೀಚ್ ಹೋಗ್ತಿರುತ್ತೆ ಅಲ್ಲ, ಅದು ಸ್ಟಾಪ್ ಆಗುತ್ತೆ. ಇದನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಅದಕ್ಕೆ ಮತ್ತೆ ಅಲ್ಲಿಗೆ ವ್ಯೂಸ್ ಸ್ಟಾಪ್ ಅದು ಮುಂದಕ್ಕೆ ಹೋಗೋದೇ ಇಲ್ಲ. ಇನ್ ನೆಕ್ಸ್ಟ್ ವಿಡಿಯೋ ಹಾಕಿರ್ತೀವಲ್ಲ ಅದ್ರ ಮೇಲೆ ಫೋಕಸ್ ಹೋಗುತ್ತೆ, ಹೊಸ ವಿಡಿಯೋಗೆ ವ್ಯೂಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ, ಹಳೆ ವಿಡಿಯೋ ಸ್ಟಾಪ್ ಆಗುತ್ತೆ. ಈ ತರ ಮಾಡ್ಕೊಂಡೇನೆ ವಿಡಿಯೋಗಳಿಗೆ ತುಂಬಾ ಕಮ್ಮಿ ವ್ಯೂಸ್ ಬರೋದು. ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ ಆಗುತ್ತೆ. ನನಗೂ ಕೂಡ ಆಗಿತ್ತು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಇವತ್ತು ಅಪ್ಲೋಡ್ ಮಾಡಿದ ವಿಡಿಯೋನ ನಾಳೆ ಕೂಡ ಪೂರ್ತಿಯಾಗಿ ಬಿಟ್ಬಿಡ್ತೀನಿ. ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೋ ಅಟ್ಲೀಸ್ಟ್ ಅಷ್ಟು ಬರ್ಲಿ ಅಂತ ಅನ್ಬಿಟ್ಟು 48 ಅವರ್ಸ್ ನಾವು ಅದಕ್ಕೆ ಟೈಮ್ ಕೊಟ್ಟಿದೀವಿ ಅಂತಂದಾಗ, ಅಕಸ್ಮಾತ್ ಆಮೇಲೆ ಸ್ಟಾಪ್ ಆಗಿದ್ರು ಕೂಡ ಇನ್ ಯಾವಾಗ್ಲಾದ್ರೂ ಅದಕ್ಕೆ ಸರ್ಚ್, ಯಾರಾದ್ರೂ ಆ ವಿಷಯನ ಸರ್ಚ್ ಮಾಡಿದಾಗೆಲ್ಲ ಅದು ರೆಕಮೆಂಡ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಾದ್ರೂ ಮತ್ತೆ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ನನ್ಗೆ ಆ ತರ 3-4 ದಿನ ಆದ್ಮೇಲೆ ವ್ಯೂಸ್ ಬಂದಿರೋದಿದೆ, ಒಂದು ವಾರ ಆದ್ಮೇಲೆ ವ್ಯೂಸ್ ಬಂದಿರೋದಿದೆ, ಒಂದು ತಿಂಗಳಾದ್ಮೇಲೆ ಕೂಡ ನನಗೆ ಆ ವಿಡಿಯೋಗೆ ವ್ಯೂಸ್ ಬಂದಿರೋದಿದೆ. ಅದಕ್ಕೇನೆ ಒಳ್ಳೆ ಕಂಟೆಂಟ್ ನ ಮಾಡಿ ಅದಕ್ಕೊಂಚೂರು ಟೈಮ್ ಕೊಡಿ, ವಿಡಿಯೋಗೆ ವ್ಯೂಸ್ ಬರೋದಕ್ಕೆ ಟೈಮ್ ಕೊಡಿ. ಮೇಲಿಂದ ಮೇಲೆ ಕಂಟೆಂಟೇ ಇಲ್ಲದೆ ಇರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಡಿ. ನಾನು ಹೇಳೋದಂತೂ ಇಷ್ಟೇನೆ, ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲ ನಮಗೆ ಬರ್ತಾ ಇದೆ ವ್ಯೂಸ್ ಅನ್ನೋದಾದ್ರೆ ಮಾಡ್ಕೊಳ್ಳಿ, ಹಾಕೊಳ್ಳಿ, ಪರವಾಗಿಲ್ಲ. ನಾನು ಮಾಡೋದು ಹಿಂಗೇನೆ, ನನಗಾಗಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ, ಒಂದು ದಿನಾನೂ ಗ್ಯಾಪ್ ಕೊಡಲ್ಲ ಅಂತಂದ್ರೆ ವಿಡಿಯೋಗೆ ವ್ಯೂಸ್ ಬರಲ್ಲ. ಒಳ್ಳೆ ಕಂಟೆಂಟ್ನ ಕೊಟ್ಟಾಗ ವ್ಯೂಸ್ ಬರುತ್ತೆ.
ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟೇನೆ, ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮರಿದಂಗೆ. ಮತ್ತೆ ಇನ್ಯಾರಾದ್ರೂ ಹೊಸಬ್ರು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಶೇರ್ ಮಾಡಿ ವಿಡಿಯೋನ ಜೊತೆನಲ್ಲಿ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆಲಿ ಬರ್ತೀನಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬೈ ಬಾಯ್.